ಆದ್ರೆ ಇದು ತುಂಬಾ ಕಾಸ್ಟ್ಲಿ ಅಲ್ವಾ? ಈ ತರದೆಲ್ಲ ಯಾಕೆ ತರಕ್ ಹೋದ್ರಿ? ನಂಗೆ ಈ ತರ ಕಾಸ್ಟ್ಲಿ ಗಿಫ್ಟ್ ಎಲ್ಲ ತಗೊಂಡ್ ಅಭ್ಯಾಸ ಇಲ್ಲ. ನಿನ್ಗೆ ಯಾವತ್ತೂ ಗಿಫ್ಟ್ ಕೊಟ್ಟಿಲ್ಲಲ್ಲ, ಆಮೇಲೆ ನಿನ್ ಬರ್ಡೇ ಬೇರೆ, ಅದಕ್ಕೆ ಗಿಫ್ಟು. ಅದ್ರ ಬೆಲೆ ನೋಡ್ಬೇಡ, ಅದ್ರ ಹಿಂದೆ ಇರೋ ಪ್ರೀತಿ ನೋಡು. ಅದ್ ನನಗ್ ತುಂಬಾ ಇದೆ. ನಾನು ಹೇಳಿದ್ದು ನಿಂದಲ್ಲ, ಗಿಫ್ಟ್ ತಗೊಂಡ್ಬಂದಿರೋದು ನಾನು. ನನ್ನ ಪ್ರೀತಿ ನೋಡು ಅಂತ. ಅದು ಇದೆ, ಅದೆಲ್ಲ ಅಳಿಯಕ್ಕಾಗತ್ತಾ? ಎಲ್ಲ ಅಳತೆಗೂ ಮೀರಿದ್ದು. ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಎಲ್ರು ಇದ್ರೆ ಅವ್ರ ಮುಂದೆ ಬೈತಾರೆ, ಯಾರು ಇಲ್ದೇ ಇರ್ಬೇಕಾ ಬರ್ತಾರೆ ಲಲ್ಲೆ ಹೊಡಿಯೋದಿಕ್ಕೆ. ಗಂಡಸ್ರೇ ಹಾಗೆ ಕಣೆ, ಅದೇ ಅವ್ರ ವೀಕ್ನೆಸ್. ನಾವದನ್ನ ಬಳಸ್ಕೋಬೇಕು. ಹೇಗೆ ಕೇಳಿಲ್ವಾ? ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ ಅಂತ. ರಾತ್ರಿ ಮಲ್ಗಕ್ ಮುಂಚೆ ಅದನ್ನೆಲ್ಲ ಚುಕ್ತಾ ಮಾಡ್ಕೊಂಡ್ಬಿಡ್ಬೇಕು. ನೀನೇನೆ ಅದನ್ನೇ ಸಾಧಿಸ್ತಾ ಇದೀಯಾ ನೋಡು. ಸೂಕ್ಷ್ಮವಾಗಿ ಅವ್ರನ್ನ ನಮ್ ದಾರಿಗೆ ಎಳ್ಕೊಂಡು ಅವ್ರ ಜುಟ್ಟನ್ನ ನಮ್ ಕೈಯಲ್ಲಿ ಹಿಡ್ಕೋಬೇಕು. ಆವಾಗ ನಾವು ಅವ್ರನ್ನ ಬೇಕಾದ ಹಂಗೆ ಕುಣಿಸ್ಬೋದು ಕಣೆ. ಇಷ್ಟೆಲ್ಲ ಮಾಡ್ಬೇಕು ಅಂದ್ರೆ ನೀನ್ ಹೀಗೆ ಕೋಪ ಮಾಡ್ಕೊಂಡ್ರೆ ಆಗಲ್ಲ. ನಗ್ನಗ್ತಾ ಇರ್ಬೇಕು. ನಮ್ಮ ಮನ್ಸಲ್ಲಿ ಏನೇ ಇರ್ಲಿ ಅದನ್ನ ನಾವು ಮೇಲ್ಗಡೆ ತೋರಿಸ್ಕೋಬಾರ್ದು. ಅವ್ರ ಹತ್ರ ನೀವ್ ಹೇಳ್ದ ಹಾಗೆ ಕೇಳ್ತೀವಿ ಅನ್ನೋ ತರ ಇರ್ಬೇಕು. ಆಮೇಲೆ ನಿಧಾನವಾಗಿ ಅವ್ರನ್ನ ನಮ್ ದಾರಿಗೆ ಎಳ್ಕೋಬೇಕು. ಆಮೇಲೆ ನಮ್ ಕೆಲ್ಸನ ಸಾಧಿಸ್ಕೋಬೇಕು. ಈಗ ನೀನು ಮೊದಲು ಅಲ್ಲಿಗೆ ಹೋಗಿ ನಾನ್ ಮಾಡಿದ್ ತಪ್ಪಾಯ್ತು ಅಂತ ನಾಟಕ ಆಡು. ನಿನ್ ಗಂಡನ ಹತ್ರ ಪ್ರೀತಿಯಿಂದ ನಡ್ಕೋ. ಆಮೇಲೆ ನೋಡ್ತಾ ಇರು, ನೀನ್ ಏನ್ ಅನ್ಕೋತೀಯೋ ಹಾಗೆ ಆಗತ್ತೆ. ನೀನ್ ಹೇಳೋದು ಸರಿ ಅನ್ನಿಸ್ತಿದೆ. ಮತ್ತೆ ಉಗ್ರಲ್ಲಿ ಹೋಗೋದಿಕ್ಕೆ ಕೊಡ್ಲಿ ತಗೊಂಡ್ರು ಅನ್ನೋ ಹಾಗೆ ದೊಡ್ಡ ರಂಪಾಟ ಮಾಡ್ಕೊಂಡ್ಬಿಟ್ಟೆ ನೀನು. ಗೊತ್ತಾಯ್ತು ಬಿಡಮ್ಮ, ಅವ್ರ ದಾರಿಲೇ ಹೋಗ್ತಾ ನಮ್ ಕೆಲ್ಸನ ಸಾಧಿಸ್ಕೋಬೇಕು ಅಲ್ವಾ? ಕರೆಕ್ಟು. ಮೊದ್ಲು ಅದನ್ನ ತಿಳ್ಕೊ ನೀನು.